Hello students, welcome to Hindu Analysis, the Hindu Analysis. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ದಿನಪತ್ರಿಕೆಗಳ ಒಂದು ಪ್ರಚಲಿತ ಸನ್ನಿವೇಶಗಳನ್ನು ನಾವು ಅರ್ಥೈಸಿಕೊಳ್ಳುವುದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವತ್ತಿನ ಅಂದ್ರೆ 24 ಮೇ 2021 ಈ ಒಂದು ಹಿಂದೂ ಅನಾಲಿಸಿಸ್ಗೆ ಸಂಬಂಧಿಸಿದ ಹಾಗೆ ಪ್ರಮುಖವಾದಂತ ಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡುವ. ಅದರ ಜೊತೆಯಲ್ಲಿ ಕೊನೆಯದಾಗಿ ಈ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಉಂಟು. ಅಂದ್ರೆ ಪ್ರಾಬೆಬಲ್ ಆಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳುವ ದೃಷ್ಟಿಯಲ್ಲಿ ಕೆಲವು ಕ್ವಶನ್ಸ್ ಅನ್ನು ಕೂಡ ನಾನು ರಚಿಸಿದ್ದೇನೆ. ಸೊ ಪ್ಲೀಸ್ ಗೋ ಥ್ರೂ ದೀಸ್ ಸ್ನಿಪೆಟ್ಸ್ ಅಂಡ್ ಆಲ್ಸೋ ಟ್ರೈ ಟು ಆನ್ಸರ್ ದ ಕ್ವೆಶನ್ಸ್ ದಟ್ ಆರ್ ದೇರ್ ಅಟ್ ದ ಎಂಡ್ ಆಫ್ ದಿ ಸೆಷನ್. ಸೊ ಇವತ್ತಿನ ಪ್ರಮುಖ ವಿಷಯ ಹೀಗಿದೆ: ಭಾರತದ ಸಂಚಿತ ಕೋವಿಡ್-19 ಸಾವುಗಳು ಭಾನುವಾರ ಅಂದ್ರೆ ನಿನ್ನೆಯ ತನಕ 3 ಲಕ್ಷಗಳನ್ನು, ನಿನ್ನೆ 9ವರೆಗೆ ಸಂಬಂಧಿಸಿದಾಗಿ 9ವರೆ ರಾತ್ರಿಯ ಅಂದಾಜು ಹೊತ್ತಿಗೆ ಸರಿಸುಮಾರು 3 ಲಕ್ಷಗಳನ್ನು ದಾಟಿದೆ. ಅಂದ್ರೆ ಸರಿಸುಮಾರು 3,03,196 ಸಾವುಗಳು ಸಂಭವಿಸಿವೆ. ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಬ್ರೆಜಿಲ್ನ ನಂತರದ ಸ್ಥಾನದಲ್ಲಿ ಭಾರತ ಪಡ್ಕೊಂಡಿದೆ. ಸೊ ಯು ಕ್ಯಾನ್ ಸಿ ದಟ್ ಇಂಡಿಯಾಸ್ ಕ್ಯುಮ್ಯುಲೇಟಿವ್ ಕೋವಿಡ್-19 fatalities have crossed the 3 lakh mark on Sunday at 9:30 p.m. with 3,03,196 overall deaths till yesterday. Only United States and Brazil have registered more cumulative fatalities than India. So ಇದು ಏನನ್ನು ಸೂಚಿಸ್ತದೆ? ಪ್ರಥಮ ಸ್ಥಾನದಲ್ಲಿ USA ಇದ್ರೆ, ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ, ಯಾವುದು ಸಂಚಿತ ಸಾವುಗಳಿಗೆ ಸಂಬಂಧಿಸಿದ ಹಾಗೆ, ಹಾಗೂ 3ನೇ ಸ್ಥಾನದಲ್ಲಿ ಭಾರತ ಇದೆ. ಸೊ ಇದರ ವಿಶ್ಲೇಷಣೆಯನ್ನು ನಾವು ನೋಡ್ಕೊಂಡ್ಬಿಡುವ. ಸಂಚಿತ ಸಾವುಗಳು ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ನಾವು ಅರ್ಥೈಸ್ಕೊಳ್ಳುವ. So, the cumulative mortality is a proportion of individuals alive at the start of a period and who die over that period. So, the proportion of a group that dies over a specified time interval. So, simple ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಸಂಚಿತ ಏನು ಕ್ಯುಮ್ಯುಲೇಟಿವ್ ಫ್ಯಾಟಾಲಿಟೀಸ್ ಅಥವಾ ಸಂಚಿತ ಮರಣಗಳು ಅಥವಾ ಸಂಚಿತ ಸಾವುಗಳು ಅಂತ ಹೇಳಿದ್ರೆ, ಒಂದು ನಿಗದಿತ ಸಮಯದ ಮಧ್ಯಂತರದಲ್ಲಿ ಸಾಯುವ ಒಂದು ಗುಂಪಿನ ಅನುಪಾತವನ್ನು ಸೂಚಿಸುವಂಥದ್ದು. ಸೊ ಇದನ್ನು ನಿಮಗೆ ಬೆಸ್ಟ್ ಎಕ್ಸ್ಪ್ಲೇನ್ ಹೀಗೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ, ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ಅವಧಿಯಲ್ಲಿ, ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ ಈ ಅವಧಿಯಲ್ಲಿ ಗಮನಿಸಿ, ಜಾನ್ವರಿ 3, 2020ರಿಂದ 23ನೇ ಮೇ 2021 ತನಕ, ಅಂದ್ರೆ ನಿನ್ನೆ 9:30 PM ತನಕ, ಆ ಅವಧಿಯಲ್ಲಿ, ಸೊ ನಿಗದಿತ ಅವಧಿಯಲ್ಲಿ ನಿಮ್ ನೋಡುವ ಹಾಗೆ 2,65,30,132 ಕನ್ಫರ್ಮ್ಡ್ ಕೇಸಸ್ಗಳಿವೆ. ಇದು ಮಿಲಿಯನ್ ಲೆಕ್ಕದಲ್ಲಿ ನಾನು ಹಾಕಿದ್ದೇನೆ, ಬಟ್ ಇಂಡಿಯನ್ ವ್ಯಾಲ್ಯೂ ನಾವು ನೋಡುವಾಗ ಇಟ್ ಈಸ್ ನಿಯರ್ಲಿ 2,65,30,132 ಕನ್ಫರ್ಮ್ಡ್ ಕೇಸಸ್ಗಳಿತ್ತು ಕೋವಿಡ್-19ಗೆ ಸಂಬಂಧಿಸಿದಾಗೆ. ಆ ಕನ್ಫರ್ಮ್ಡ್ ಕೇಸಸ್ಗಳಲ್ಲಿ ಸಾವು ಎಷ್ಟು ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸಬಹುದು, 3,03,196 ಸಾವುಗಳು ನಿನ್ನೆ ತನಕ ಅದು ಸಂಭವಿಸಿವೆ. ಸೊ ಇದಕ್ಕೆ ಕ್ಯುಮ್ಯುಲೇಟಿವ್ ಮಾರ್ಟಾಲಿಟಿ ಅಂತ ಹೇಳುವುದು. ಅಂದ್ರೆ ನಿಗದಿತ ಸಮಯದಲ್ಲಿ ನಿಗದಿತ ಸಮಯದ ಮಧ್ಯಂತರದಲ್ಲಿ ಒಂದು ಸಾಯುವ ಗುಂಪಿನ ಅನುಪಾತ. ಸೊ ಕನ್ಫರ್ಮ್ಡ್ ಕೇಸಸ್ ಇಷ್ಟಿತ್ತು, ಅದಕ್ಕೆ ಸಂಬಂಧಿಸಿದಾಗೆ ಪ್ರಪೋರ್ಷನೇಟ್ ಆಗಿರುವಂತ ಸಾವುಗಳು ಒಂದು ಪರ್ಟಿಕ್ಯುಲರ್ ಗಡುವಿನಲ್ಲಿ ಅಥವಾ ಮಧ್ಯಂತರವಾದ ಸಮಯದಲ್ಲಿ. ಸೊ ಇದಕ್ಕೆ ನಾವು ಕ್ಯುಮ್ಯುಲೇಟಿವ್ ಮಾರ್ಟಾಲಿಟಿ ಅಂತ ಹೇಳುವಂಥದ್ದು. ಸೊ ಈ ಕ್ಯುಮ್ಯುಲೇಟಿವ್ ಮಾರ್ಟಾಲಿಟಿಗೆ ಸಂಬಂಧಿಸಿದಾಗೆ ಆಗ ನಾನು ತಿಳಿಸಿದ ಹಾಗೆ, ಫಸ್ಟ್ USA ಹೈಯೆಸ್ಟ್ ಇದೆ, ಎರಡನೇದು ಬ್ರೆಜಿಲ್ ಎರಡನೇ ಸ್ಥಾನದಲ್ಲಿದ್ರೆ, ನೆಕ್ಸ್ಟ್ ಸ್ಥಾನದಲ್ಲಿರೋದು ಇಟ್ ಈಸ್ ಇಂಡಿಯಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ಯುಮ್ಯುಲೇಟಿವ್ ಮಾರ್ಟಾಲಿಟಿ. ಈಗ ಎರಡನೇ ವಿಷಯ, ಅದು ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು, ಇಂಡಿಯಾ ಟು ಪುಷ್ ಫಾರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂಡ್ ಯುರೋಪಿಯನ್ ಯೂನಿಯನ್ ಅಪ್ರೂವಲ್ ಫಾರ್ ಕೋವ್ಯಾಕ್ಸಿನ್. ಸೊ ಏನ್ ವಿಷಯಗಳು ಇವತ್ತಿನ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಬಂದಿದೆ? ಕನ್ಸರ್ನ್ ಓವರ್ ಟ್ರಾವೆಲ್ ಹರ್ಡಲ್ಸ್ ಫಾರ್ ಕೋವ್ಯಾಕ್ಸಿನ್ ರೆಸಿಪಿಯೆಂಟ್ಸ್, ಅಂದ್ರೆ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಅನ್ನು ವ್ಯಾಕ್ಸಿನೇಷನ್ ಅನ್ನು ಪಡ್ಕೊಂಡವರಿಗೆ ಹೊರ ದೇಶದಲ್ಲಿ ಹೋಗ್ಲಿಕ್ಕೆ ಇನ್ನೂ ಕೂಡ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುವುದಿಲ್ಲ, ಅಥವಾ ಕೆಲವು ದೇಶಗಳಲ್ಲಿ, ಸ್ಪೆಷಲಿ ಯುರೋಪಿಯನ್ ಯೂನಿಯನ್ ಹಾಗೂ ಯುರೋಪ್ ದೇಶಗಳಲ್ಲಿ ಕೋವ್ಯಾಕ್ಸಿನ್ ಪಡ್ಕೊಂಡಂತಹ ವ್ಯಕ್ತಿಗಳಿಗೆ ಅಲ್ಲಿ ಹೋಗ್ಲಿಕ್ಕೆ ಇವತ್ತಿನ ತನಕ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕೋವ್ಯಾಕ್ಸಿನ್ಗೆ ಇನ್ನೂ ಕೂಡ ವಿಶ್ವಸಂಸ್ಥೆಯಿಂದ ಮಾನ್ಯತೆ ದೊರೆತಿಲ್ಲ. ಓಕೆ, ಅದನ್ನ ನಾವು ಮತ್ತೆ ವಿಶ್ಲೇಷಣೆ ಮಾಡುವಾಗ ನೋಡುವ. ಇದನ್ನ ನಾನು ಈಗ ಜಸ್ಟ್ ನ್ಯೂಸ್ ಪೇಪರ್ನ ಹೈಲೈಟ್ಸ್ ಅನ್ನು ಓದ್ತೇನೆ.
The government has decided to help the Hyderabad-based Bharat Biotech to receive clearances from both World Health Organization and European Union's European Medical Agency. ಸೊ ಭಾರತ ಸರ್ಕಾರ ಕೂಡ ಈ ನಮ್ಮ ಇಂಡಿಜಿನಿಯಸ್ ಆಗಿರುವಂತ ಅಂದ್ರೆ ನಾವು ಸ್ಥಳೀಯವಾಗಿ ಉತ್ಪಾದಿಸಿದಂತಹ ಭಾರತ್ ಬಯೋಟೆಕ್ ಅಂದ್ರೆ ಹೈದರಾಬಾದ್ ಬೇಸ್ಡ್ ಕಂಪನಿಯ ಕೋವ್ಯಾಕ್ಸಿನ್ ವ್ಯಾಕ್ಸಿನೇಷನ್ಗೆ ಆದಷ್ಟು ಬೇಗ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕ್ಲಿಯರೆನ್ಸ್ ಅಥವಾ ಗ್ರೀನ್ ಸಿಗ್ನಲ್ ಸಿಕ್ಕಿ ಅದರ ಜೊತೆಯಲ್ಲಿ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಿಸಿದ ಯುರೋಪಿಯನ್ ಮೆಡಿಕಲ್ ಏಜೆನ್ಸಿಯಿಂದ ಕೂಡ ನಮಗೆ ಅಪ್ರೂವಲ್ ಸಿಕ್ಕಿದ್ರೆ ಖಂಡಿತವಾಗಿ ನಮ್ಮ ದೇಶದವರು ವ್ಯಾಕ್ಸಿನೇಷನ್ ಪಡೆದಂತ ನಮ್ಮ ದೇಶದವರು ಹೊರ ದೇಶಗಳಿಗೆ ಸ್ಪೆಷಲಿ ಯುರೋಪಿಯನ್ ನೇಷನ್ಸ್ ಗಳಿಗೆ ಟ್ರಾವೆಲ್ ಮಾಡಲಿಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇರುವುದಿಲ್ಲ. ಈಗ ಆಲ್ರೆಡಿ ಆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಸಬ್ಮಿಷನ್ ಆಗಿದೆ ಕೋವ್ಯಾಕ್ಸಿನ್ ಅಪ್ರೂವಲ್ಗೆ, ಅದಿನ್ನೂ ಕೂಡ ಕನ್ಸಿಡರೇಷನ್ ಅಲ್ಲಿ ಇದೆ. ಭಾರತ ಅದಕ್ಕೆ ಬೇಕಾಗಿರುವಂತಹ ಪ್ರೆಷರ್ ಅಂದ್ರೆ ಅದಕ್ಕೆ ನಿಗದಿತ ವ್ಯವಸ್ಥೆಯಲ್ಲಿ ಅದಾದಷ್ಟು ಬೇಗನೆ ಅಪ್ರೂವಲ್ ಆಗುವ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ಕೈಗೊಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದಿದೆ, there is certainly an interest in getting Covaxin on World Health Organization's emergency use list ಅಂತ. ಸೊ ಖಂಡಿತವಾಗಿ ಕೋವ್ಯಾಕ್ಸಿನ್ಗೆ ಸಂಬಂಧಿಸಿದ ಅಪ್ಲಿಕೇಶನ್ ಆಲ್ರೆಡಿ ಅದರ ಅಪ್ರೂವಲ್ಗೆ ಆಲ್ರೆಡಿ ವಿಶ್ವ ಆರೋಗ್ಯ ಸಂಸ್ಥೆಗೆ ಸಬ್ಮಿಷನ್ ಆಗಿದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಈ ಎಮರ್ಜೆನ್ಸಿ ಯೂಸ್ ಲಿಸ್ಟ್ಗೆ ಸಂಬಂಧಿಸಿದ ಆ ಒಂದು ವ್ಯಾಪ್ತಿಯೊಳಗೆ ಬಂದ ಕೂಡಲೇ ಖಂಡಿತವಾಗಿ ಕೋವ್ಯಾಕ್ಸಿನ್ ಪಡ್ಕೊಂಡಂತಹ ನಮ್ಮ ಭಾರತೀಯರು ಕೂಡ ವಿದೇಶ ಪ್ರಯಾಣವನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅಂದ್ರೆ ಸನ್ನಿವೇಶಗಳೆಲ್ಲ ತಿಳಿಯಾದ ನಂತರ, ಯಾಕಂದ್ರೆ ಅದನ್ನೀಗ ತುಂಬಾ ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ನಾವು ಹೋಗುವಂತ ದೇಶಗಳಲ್ಲೂ ಕೂಡ ಸ್ಪೆಷಲಿ ಯುರೋಪಿಯನ್ ದೇಶಗಳು, ಅವರಿಗೆ ಯುರೋಪಿಯನ್ ಮೆಡಿಕಲ್ ಏಜೆನ್ಸಿಯಿಂದ ಅಪ್ರೂವಲ್ ಆಗಿರುವಂತಹ ಆ ಒಂದು ಏನ್ ಹೇಳೋದು ವ್ಯಾಕ್ಸಿನೇಷನ್ಗಳು ಆದ್ರೆ ಮಾತ್ರ ಭಾರತೀಯರಿಗೆ ಆ ದೇಶಗಳಿಗೆ ಹೋಗ್ಲಿಕ್ಕೆ ಪ್ರವೇಶ ಇರುವಂತದ್ದು ಅಂದ್ರೆ ಅನುಮತಿ ಇರುವಂತದ್ದು. ಸೊ ಹಾಗಾಗಿ ಈ ಎರಡೂ ನಿಟ್ಟಿನಲ್ಲೂ ಕೂಡ ಸ್ಪೆಷಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಾನ್ಯತೆ ಪಡ್ಕೊಳ್ಳುವಲ್ಲಿ ಕೋವ್ಯಾಕ್ಸಿನ್ಗೆ ಭಾರತ ತುಂಬಾನೇ ಶ್ರಮ ವಹಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಎಕ್ಸ್ಪ್ಲನೇಷನ್ ಇಲ್ಲಿದೆ. At least 13 different vaccines or vaccinations across 4 platforms have been administered by the World Health Organization. So ಸರಿಸುಮಾರು ವಿಶ್ವ ಆರೋಗ್ಯ ಸಂಸ್ಥೆಯು ಈಗಾಗಲೇ ಸರಿಸುಮಾರು 14 ಬೇರೆ ಬೇರೆ ಈ ಒಂದು ವ್ಯಾಕ್ಸಿನೇಷನ್ ಗಳನ್ನು ಗುರುತಿಸಿಕೊಂಡು ಅದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ. In December 2020, the Pfizer-BioNTech vaccine against COVID-19 became the first vaccine to be granted and emergency use list from the World Health Organization. ಸೊ ಇದು ನಿಮ್ಮ ಗಮನಕ್ಕೆ ಡಿಸೆಂಬರ್ 2020ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪ್ರಥಮವಾಗಿ ಎಮರ್ಜೆನ್ಸಿ ಯೂಸ್ ಲಿಸ್ಟ್ ಮಾನ್ಯತೆಯನ್ನು ಪಡ್ಕೊಂಡಂತಹ ಪ್ರಥಮ ವ್ಯಾಕ್ಸಿನ್ ಯಾವುದು ಅಂತ ಹೇಳಿದ್ರೆ ಅದು ಫೈಸರ್ ಬಯೋಎನ್ಟೆಕ್ ವ್ಯಾಕ್ಸಿನ್ ಅಂದ್ರೆ ಎರಡು ಕಂಪನಿಗಳು ಒಟ್ಟು ಸೇರಿ ಮಾಡ್ಕೊಂಡಂತ. ಯಾಕಂದ್ರೆ ಫೈಸರ್ ಅಂತ ಹೇಳುವಂಥದ್ದು ಅದು US ಬೇಸ್ಡ್ ಕಂಪನಿ ಹಾಗೂ ಬಯೋಎನ್ಟೆಕ್ ಅಂತ ಹೇಳಿದ್ರೆ ಅದು ಜರ್ಮನಿ ಬೇಸ್ಡ್ ಕಂಪನಿ. ಸೊ ಈ ಎರಡರ ಒಂದು ಕಾಂಬಿನೇಷನ್ ಅಲ್ಲಿ ತಯಾರಿಸಿದಂತ ಒಂದು ವ್ಯಾಕ್ಸಿನ್. ಸೊ ಅದರ ಹೆಸರು ಕಾಮಿರ್ನಾಟಿ ಅಂತ ಹೇಳಿಬಿಟ್ಟು. ಸೊ ಆ ವ್ಯಾಕ್ಸಿನ್ ಇಟ್ ಬಿಕಮ್ಸ್ ದ ಫಸ್ಟ್ ವ್ಯಾಕ್ಸಿನ್, ಅದು ಪ್ರಥಮವಾದಂತ ಒಂದು ವ್ಯಾಕ್ಸಿನ್ ಆಗ್ತದೆ. ಎಮರ್ಜೆನ್ಸಿ ಯೂಸ್ ಲಿಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಡ್ಕೊಳ್ಳುವಂತ ಎಮರ್ಜೆನ್ಸಿ ಯೂಸ್ ಲಿಸ್ಟ್ ಆ ವ್ಯಾಕ್ಸಿನ್ ನ ಪಟ್ಟಿಯಲ್ಲಿ ಅದು ಅಂಗೀಕೃತಗೊಳ್ಳುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಸೊ ನಮ್ಮ ಈ ಒಂದು ಕೋವ್ಯಾಕ್ಸಿನ್ ಕೂಡ ಅದರ ವ್ಯಾಪ್ತಿಯಲ್ಲಿ ಇನ್ನೂ ಬರಬೇಕಾಗಿದೆ. ಇನ್ನೂ ಕೂಡ ಅದಕ್ಕೆ ಅನುಮತಿ ಅಥವಾ ಗ್ರೀನ್ ಸಿಗ್ನಲ್ ಇನ್ನೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಸಿಗಲಿಲ್ಲ. ಇನ್ನೊಂದು ವಿಷಯ ಇಲ್ಲಿದೆ ಪರೀಕ್ಷಾ ತಯಾರಿಗೆ ಸಂಬಂಧಿಸಿದಾಗೆ. ಸ್ಪುಟ್ನಿಕ್ 5 it is the first vaccine to be officially registered and it has been developed by Moscow's Gamaleya Institute in collaboration with Russia's Defense Ministry. ಸೊ ಮೊದಲನೇದಾಗಿ ಈ ಕೋವಿಡ್-19 ನ ಒಂದು ಪ್ಯಾಂಡಮಿಕ್ ಹಬ್ಬುವಂತ ಒಂದು ಸಂದರ್ಭದಲ್ಲಿ ಫಸ್ಟ್ ವ್ಯಾಕ್ಸಿನ್ ಅಫಿಷಿಯಲಿ ಆಗಿ ರೆಜಿಸ್ಟರ್ ಆಗಿರುವಂತದ್ದು ಅಂದ್ರೆ ಅದು ಆ ದೇಶ ಅದನ್ನು ಒಪ್ಪಿಕೊಂಡು ರೆಜಿಸ್ಟರ್ ಮಾಡಿರುವಂತದ್ದು ಅಂತ ಹೇಳಿದ್ರೆ ಅದು ಸ್ಪುಟ್ನಿಕ್ 5. ಅದು ಮಾಸ್ಕೋ ದೇಶದ ಆ ಇನ್ಸ್ಟಿಟ್ಯೂಟ್, ಮಾಸ್ಕೋಸ್ ಗೆಮೇಲಿಯಾ ಇನ್ಸ್ಟಿಟ್ಯೂಟ್ ಇನ್ ಕೊಲಾಬರೇಷನ್ ಅವರ ಒಂದು ನೇತೃತ್ವದಲ್ಲಿ ತಯಾರಿಸಿಕೊಂಡಂತ ಒಂದು ವ್ಯಾಕ್ಸಿನ್. ಬಟ್ ಇಟ್ ಈಸ್ ನಾಟ್ ದ ವ್ಯಾಕ್ಸಿನ್ ದಟ್ ಈಸ್ ಬೀನ್ ಅಪ್ರೂವ್ಡ್ ಬೈ ದ WHO. ಅದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಓಕೆ, ಅಂದ್ರೆ ಇಟ್ ಈಸ್ ಜಸ್ಟ್ ಟು ಬಿ ಅಫಿಷಿಯಲಿ ರಿಜಿಸ್ಟರ್ಡ್ ಅಂಡ್ ಇಟ್ ಇಸ್ ಬಿನ್ ಡೆವಲಪ್ಡ್ ಬೈ ದ ರಷ್ಯಾಸ್ ಡಿಫೆನ್ಸ್ ಮಿನಿಸ್ಟ್ರಿ ಇನ್ ಕೊಲಾಬರೇಷನ್ ವಿತ್ ಮಾಸ್ಕೋಸ್ ಗೆಮೇಲಿಯಾ ಇನ್ಸ್ಟಿಟ್ಯೂಟ್. ಬಟ್ ಫಸ್ಟ್ ವ್ಯಾಕ್ಸಿನ್ ಟು ಬಿ ಗ್ರಾಂಟೆಡ್ ಆನ್ ಎಮರ್ಜೆನ್ಸಿ ಯೂಸ್ ಲಿಸ್ಟ್ ಅಂಡರ್ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳಿದ್ರೆ ಇಟ್ ಈಸ್ ಫೈಸರ್ ಮತ್ತು ಬಯೋಎನ್ಟೆಕ್ ವ್ಯಾಕ್ಸಿನ್ ಅವರ ಕಾಂಬಿನೇಷನ್ ಇಲ್ಲಿ ತಯಾರಿಸಲ್ಪಟ್ಟಂತಹ ವ್ಯಾಕ್ಸಿನ್. ಅದರ ಹೆಸರು ಕಾಮಿರ್ನಾಟಿ ಅಂತ ಹೇಳಿಬಿಟ್ಟು COMIR
NATY, ಕಾಮಿರ್ನಾಟಿ ಅಂತ ಹೇಳಿ ಇದರ ಕಮರ್ಷಿಯಲ್ ಹೆಸರು. ಈ ವ್ಯಾಕ್ಸಿನ್ಗೆ ಮೊದಲನೇದಾಗಿ ಅದಕ್ಕೆ ಅನುಮತಿಯು ಸಿಕ್ಕಿರುವಂಥದ್ದು. ಈಗ ಇನ್ನೊಂದು ವಿಷಯ, ಟ್ಯೂಬರ್ಮ್ಯಾನ್ ವಿನ್ಸ್ ಇಂಡಿಯಾ ಬಯೋಡೈವರ್ಸಿಟಿ ಅವಾರ್ಡ್. ಸೊ ಟ್ಯೂಬರ್ ಅಂತ ಹೇಳಿದ್ರೆ ಹೆಚ್ಚಾಗಿ ಗೆಡ್ಡೆ ಗೆಣಸುಗಳಿಗೆ ಹೇಳುವಂತ ಒಂದು ಪದ ಅದು ಟ್ಯೂಬರ್ ಅಂತ ಹೇಳಿದ್ರೆ. ಈಗ ಆಲೂಗಡ್ಡೆ ಇರ್ಬೋದು, ಮತ್ತೆ ಕ್ಯಾರೆಟ್ ಇರ್ಬೋದು. ಸೊ ಇವೆಲ್ಲ ಒಂಥರ ಟ್ಯೂಬರ್ ಕ್ಯಾಟಗರಿಯಲ್ಲಿ ಬರುವಂಥದ್ದು. ಸೊ ನಿನ್ನೆ ನಿಮಗೆ ಗೊತ್ತಿರೋ ಹಾಗೆ ಇಂಡಿಯಾ ಬಯೋಡೈವರ್ಸಿಟಿ ಅವಾರ್ಡ್ ಅನ್ನು ಶಾಜಿ NM ಅಂತ ಹೇಳಿ ಅವರು ಪಡ್ಕೊಂಡಿರ್ತಾರೆ. ಸೊ ವಿ ಶಾಲ್ ರೀಡ್ ದ ನ್ಯೂಸ್. Shaji NM, who is fondly called as a Tuberman of Kerala, has been awarded the India Biodiversity Award 2021 in the individual category of conservation of domesticated species. He has conserved a wide array of 200 tuber crops including greater yam, lesser yam, arrowroot, colocasia, sweet potato, cassava and Chinese potato at his farm in Wayanad farm. And has received state awards 7 times for his efforts. So ಈ ಶಾಜಿ NM ಅಂತ ಹೇಳ್ಬಿಟ್ಟು ಅವ್ರು ಕೇರಳದವರು, ಅವರನ್ನು ಟ್ಯೂಬರ್ ಮ್ಯಾನ್ ಆಫ್ ಕೇರಳ ಅಂತ ಹೇಳುವಂಥದ್ದು. ಯಾಕಂದ್ರೆ ಅನೇಕ ಸ್ಥಳೀಯ ರೀತಿಯ ಈ ಒಂದು ಗೆಡ್ಡೆ ಗೆಣಸುಗಳ ಪ್ರಭೇದಗಳನ್ನು ಅವರು ತುಂಬಾನೇ ಸಂರಕ್ಷಿಸಿಟ್ಟಿದ್ದಾರೆ. ಅದು ಕೂಡ ನಾನಾ ರೀತಿಯ ಈ ಒಂದು ಬುಡಕಟ್ಟು ಸಮೂಹಗಳ ಕಡೆಗೆಲ್ಲ ಹೋಗಿ ಅವರ ಸ್ಥಳೀಯವಾಗಿ ಅವರು ಬೆಳೆಸುವಂತ ಈ ಗೆಡ್ಡೆ ಗೆಣಸುಗಳ ಆ ಒಂದು ಟ್ಯೂಬರ್ಸ್ ಗಳನ್ನು ಕಲೆಕ್ಟ್ ಮಾಡಿ ಬಹಳಷ್ಟು ಸರಿಸುಮಾರು 200 ವಿಧದ ಸ್ಥಳೀಯ ಪ್ರಭೇದದ ಈ ಟ್ಯೂಬರ್ಸ್ಗಳು ಅಂದ್ರೆ ಗೆಡ್ಡೆ ಗೆಣಸುಗಳಿಗೆ ಸಂಬಂಧಿಸಿದ ಈ ಒಂದು ಗೆಡ್ಡೆಗಳು ಅವರ ಬಳಿ ಇರುವಂತದ್ದು. ಸೊ ಹಾಗಾಗಿ ಅವರನ್ನು ಟ್ಯೂಬರ್ ಮ್ಯಾನ್ ಆಫ್ ಕೇರಳ, ಅದರಲ್ಲಿ ಅವರಿಗೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಸೊ ಇದು ಒಂದು ರೀತಿ ನಮ್ಮ ಜೀವ ವೈವಿಧ್ಯತೆಯನ್ನು ಒಂದು ಸಂರಕ್ಷಿಸುವ ಒಂದು ಸ್ವರೂಪ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಭಾರತದ ಜೀವ ವೈವಿಧ್ಯತೆಯ ಪ್ರಶಸ್ತಿ 2021ರ ಇಂಡಿವಿಜುವಲ್ ಕ್ಯಾಟಗರಿ, ಅದು ಕೂಡ ಕನ್ಸರ್ವೇಷನ್ ಆಫ್ ಡೊಮೆಸ್ಟಿಕೇಟೆಡ್ ಸ್ಪೀಶೀಸ್, ಸ್ಥಳೀಯ ಪ್ರಭೇದಗಳ ಸಂರಕ್ಷಣೆಗೆ ಸಂಬಂಧಿಸಿರುವಂತಹ ಈ ವಿಶಿಷ್ಟವಾದ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಸೊ ಅವರ ಹೆಸರು ಶಾಜಿ NM ಅಂತ ಹೇಳಿಬಿಟ್ಟು, ಹೀಸ್ ಫ್ರಮ್ ಕೇರಳ. ಸೊ ಈಗ ಈ ಬಯೋಡೈವರ್ಸಿಟಿ ಅವಾರ್ಡ್ಗೆ ಸಂಬಂಧಿಸಿದಾಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡ್ಬಿಡುವ, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. So the India Biodiversity Awards is a joint initiative by the Ministry of Environment, Forest and Climate Change, National Biodiversity Authority and United Nations Development Program. So this is very important. ಸೊ ಭಾರತ ಸರ್ಕಾರ ಕೊಡುವಂತಹ ಈ ಭಾರತೀಯ ಜೀವ ವೈವಿಧ್ಯತೆಯ ಒಂದು ಪ್ರಶಸ್ತಿಗಳೇನಿದೆ, ಇದು ಒಂದು ಜಾಯಿಂಟ್ ವೆಂಚರ್ ಅಂದ್ರೆ ಒಂದು ಜಂಟಿ ಕಾರ್ಯಕ್ರಮ. ಯಾರ್ದೆಲ್ಲ? ಒಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸಚಿವಾಲಯ ಮತ್ತು ನಮ್ಮ ರಾಷ್ಟ್ರೀಯ ಜೀವ ವೈವಿಧ್ಯತೆ ಪ್ರಾಧಿಕಾರ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳುವಂತ ಈ 3 ಅಂಶಗಳ ಅಥವಾ ಮೂರರ ಒಂದು ಜಾಯಿಂಟ್ ಇನಿಷಿಯೇಟಿವ್ ಅಲ್ಲಿ ಅಥವಾ ಜಂಟಿ ಸಹಕಾರದಲ್ಲಿ ಈ ಒಂದು ಭಾರತದ ಜೀವ ವೈವಿಧ್ಯತೆ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಪ್ರಮುಖವಾಗಿ ಸ್ಥಳೀಯವಾಗಿರುವಂತಹ ಜೀವ ವೈವಿಧ್ಯತೆಗಳದ್ದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಸಸ್ಯ ವೈವಿಧ್ಯತೆಗಳಿರ್ಬೋದು, ಯಾವುದನ್ನಾದ್ರೂ ಕನ್ಸರ್ವ್ ಮಾಡುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಸುಸ್ಥಿರವಾಗಿ ಭೂಮಿಯಲ್ಲಿ ಉಪಲಬ್ಧಿ ಇರುವಂತಹ ಜೀವ ವೈವಿಧ್ಯತೆಯ ಸಂಪನ್ಮೂಲಗಳನ್ನು ಬಳಸುವಂಥದ್ದಿರ್ಬೋದು. ಸೊ ಹೀಗೆ ನಾನಾ ಆಯಾಮಗಳಲ್ಲಿ ಈ ಪ್ರಶಸ್ತಿಯನ್ನು ಕೊಡುವಂಥದ್ದು. ಸೊ ಈ ಪ್ರಶಸ್ತಿಯು ಒಂದು ಮೊಮೆಂಟೋ, ಒಂದು ಸರ್ಟಿಫಿಕೇಟ್ ಮತ್ತು ವೈಯಕ್ತಿಕ ಕ್ಯಾಟಗರಿಯಲ್ಲಿ 2 ಲಕ್ಷ ರೂಪಾಯಿ ಪ್ರತಿ ವ್ಯಕ್ತಿಗೆ, ಹಾಗೂ ಅಂದ್ರೆ ಸಾಂಸ್ಥಿಕ ರೂಪದಲ್ಲೂ ಕೂಡ ಇದನ್ನು ಕೊಡ್ತಾರೆ. ಸೊ ಸಾಂಸ್ಥಿಕ ರೂಪದಲ್ಲಿ 5 ಲಕ್ಷ ಸಂಸ್ಥೆಗೆ ಕೊಡುವಂಥದ್ದು. ಸೊ ಇನ್ ದ ಇಂಡಿವಿಜುವಲ್ ಕ್ಯಾಟಗರಿ 2 lakhs rupees is given along with a certificate and a memento. ಸಂಸ್ಥೆ ರೂಪದಲ್ಲಿ ಕೆಲಸ ಮಾಡುವಂತ ಸಂಸ್ಥೆಗಳಿಗೂ ಕೂಡ 5 ಲಕ್ಷ ರೂಪಾಯಿಯನ್ನು ಈ ರೀತಿಯಾಗಿ ಕೊಡುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ದ ಇಂಡಿಯಾ ಬಯೋಡೈವರ್ಸಿಟಿ ಅವಾರ್ಡ್ಸ್. ಈಗ 27 ಮೇ ನಿಮಗೆಲ್ಲ ಗೊತ್ತಿದೆ, ಅದನ್ನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ ಅಂತ ಹೇಳಿ ನಾವು ಅದನ್ನು ಆಚರಿಸುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯು ಆಲ್ ನೋ ದಟ್ 22nd May is celebrated as International Day of Biodiversity. ಸೊ ಆ ಸಂದರ್ಭದಲ್ಲಿ ಈ ಒಂದು ಇಂಡಿಯಾ ಬಯೋಡೈವರ್ಸಿಟಿ ಅವಾರ್ಡ್ ಅಂತ ಏನಿದೆ, ಅದನ್ನು 4 ಆಯಾಮಗಳಲ್ಲಿ ಅಥವಾ 4 ಕ್ಯಾಟಗರಿಗಳಲ್ಲಿ ಕೊಡ್ತಾರೆ. ಒಂದು, ಕನ್ಸರ್ವೇಷನ್ ಆಫ್ ವೈಲ್ಡ್ ಅಂಡ್ ಡೊಮೆಸ್ಟಿಕೇಟೆಡ್ ಸ್ಪೀಶೀಸ್, ಸ್ಥಳೀಯವಾಗಿರುವಂತಹ ಪ್ರಭೇದಗಳ ಒಂದು ಸಂರಕ್ಷಣೆ ಮಾಡುವಂತಹ ಒಂದು ಅಂಶಗಳಲ್ಲಿ. ಎರಡನೇದು, ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಜೈವಿಕ ಸಂಪನ್ಮೂಲಗಳ ಒಂದು ಸುಸ್ಥಿರವಾದಂತಹ ಬಳಕೆಗೆ ಸಂಬಂಧಿಸಿದಾಗೆ. ರೆಪ್ಲಿಕೇಬಲ್ ಮೆಕ್ಯಾನಿಸಮ್ಸ್ ಫಾರ್ ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್, ಹಾಗೂ 4ನೇದು ಬೆಸ್ಟ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ. ಸೊ ಈ 4 ಆಯಾಮಗಳಲ್ಲಿ ಕೊಡ್ತಾರೆ.
ನಮ್ಮ ಶಾಜಿ ಅವರಿಗೆ ಸಿಕ್ಕಿರುವಂಥದ್ದು ಈ ಪ್ರಥಮ ಕ್ಯಾಟಗರಿಯಲ್ಲಿ, ಕನ್ಸರ್ವೇಷನ್ ಆಫ್ ಡೊಮೆಸ್ಟಿಕೇಟೆಡ್ ಸ್ಪೀಶೀಸ್ ಅಂತ ಹೇಳುವಂತ ಈ ಕ್ಯಾಟಗರಿಯಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು. ಈಗ ಶಾಜಿ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡುವ. ನೋಡಿ, ಇಲ್ಲಿ ಫೈಲ್ ಫೋಟೋ ಹಾಕಿದ್ದೇನೆ. He is also received the Plant Genome Savior Reward in 2015. ಸೊ 2015ರಲ್ಲಿ ಇವರಿಗೆ ಪ್ಲಾಂಟ್ ಜೆನೋಮ್ ಸೇವಿಯರ್ ರಿವಾರ್ಡ್ ಅಂತ ಹೇಳುವಂತಹ ಪ್ರಶಸ್ತಿಯು ಕೂಡ PPV ಅಂಡ್ FR ಅಥಾರಿಟಿ ಅವರು ಕೊಡುವಂತಹ, ನ್ಯೂ ಡೆಲ್ಲಿಯಲ್ಲಿ ಕೊಡುವಂತಹ ಈ ಒಂದು ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ. ಅಂಡ್ ಬೇಸಿಕಲಿ ಅವರಿಗೆ 2021ನಲ್ಲಿ ಸಿಕ್ಕಿದಂತ ಇಂಡಿಯನ್ ಬಯೋಡೈವರ್ಸಿಟಿ ಅವಾರ್ಡ್ ಅಂತ ಏನಿದೆ, it carries a cash prize of rupees 2 lakh and a citation, okay, which was declared on May 22nd, 2021 during International Day for Biological Diversity. ಸೊ ಭಾರತಕ್ಕೆ ಸಂಬಂಧಿಸಿದ ಈ ಒಂದು ಭಾರತೀಯ ಜೀವ ವೈವಿಧ್ಯತೆಯ ಪ್ರಶಸ್ತಿ ಎಂಬುದನ್ನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವಾದ 22 ಮೇ ಅಂದು ಅದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಶಾಜಿ. ಓಕೆ, ನಾವು ಇದು ಇನ್ನೊಂದು ನ್ಯೂಸ್. INS Jalashwa brings oxygen to Visakhapatnam. So Indian Navy's Jalashwa arrived in Visakhapatnam with 300 metric ton of oxygen and more than 3,600 oxygen cylinders from Singapore and Brunei under the ongoing Operation Samudra Setu. Also, the INS Trikhand bought 40 metric tons of liquid medical oxygen from Qatar. ಓಕೆ, ಸೊ ನಿಮಗೆಲ್ಲ ಗೊತ್ತಿದೆ ಈ COVID-19 ಎರಡನೇ ಅಲೆ ನಮ್ಮ ದೇಶವನ್ನು ಬಹಳಷ್ಟು ಬಾಧಿಸಿದೆ. ಅದರಲ್ಲೂ ಕೂಡ ಈ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ನ ಒಂದು ಅಭಾವದಿಂದಾಗಿ, ಯಾಕೆಂದ್ರೆ ಒಮ್ಮಿಂದೊಮ್ಮೆಲೆ ಅದರ ಬೇಡಿಕೆ ಬಹಳಷ್ಟು ಅದು ಹೆಚ್ಚಾಗಿರುವ ಕಾರಣ, ಕೇಸಸ್ಗಳು ಕೂಡ ಜಾಸ್ತಿ ಆದ ಕಾರಣ ಅದರ ಅಭಾವ ಬಹಳಷ್ಟು ತಲೆದೋರಿತ್ತು. ಇದರಿಂದಾಗಿ ಬಹಳಷ್ಟು ಸಾವುಗಳು ಕೂಡ ಸಂಭವಿಸಿವೆ. ಸೊ ಅದರಲ್ಲಿ ಭಾರತದ ನೇವಿ ಅಥವಾ ಇಂಡಿಯನ್ ನೇವಿ ಈ ಆಪರೇಷನ್ ಸಮುದ್ರ ಸೇತು ಎನ್ನುವುದರ ಮೂಲಕ ಈ ನಮ್ಮ ಭಾರತದ ಒಂದು ನೇವಲ್ ಶಿಪ್ಸ್ ಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿಕೊಟ್ಟಿದೆ. ಅದರಲ್ಲಿ ಭಾರತದ ಇಂಡಿಯನ್ ನೇವಿಗೆ ಸಂಬಂಧಿಸಿದ INS ಜಲಶ್ವ ಅದು ನಿನ್ನೆ ಅಷ್ಟೇ ವಿಶಾಖಪಟ್ಟಣಂಗೆ ಅರೈವ್ ಆಗಿದೆ. ಸಿಂಗಾಪುರ್ ಮತ್ತು ಬ್ರೂನೆಯಿಂದ ಬಹಳಷ್ಟು 300 ಮೆಟ್ರಿಕ್ ಟನ್ ಆಮ್ಲಜನಕ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನು ಅದು ಹಿಡ್ಕೊಂಡ್ ಬಂದಿದೆ, ಅಲಾಂಗ್ ವಿತ್ 3,600 ಆಕ್ಸಿಜನ್ ಸಿಲಿಂಡರ್ಸ್. ಅದೇ ರೀತಿ INS ತ್ರಿಕಂಡ್ ಕೂಡ ಅಷ್ಟೇ ಕತಾರಿಂದ ಸರಿಸುಮಾರು 40 ಮೆಟ್ರಿಕ್ ಟನ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನು ಕೂಡ ಅದು ತಕೊಂಡ್ಬಂದಿದೆ. ಈಗ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡುವ. ದ ರೈಸ್ ಇನ್ COVID-19 ಕೇಸಸ್ ಹ್ಯಾಸ್ ಲೆಡ್ ಟು ಅನ್ ಇನ್ಕ್ರೀಸ್ ಇನ್ ಡಿಮಾಂಡ್ ಫಾರ್ ಮೆಡಿಕಲ್ ಆಕ್ಸಿಜನ್. ಅದು ನಮ್ಗೆಲ್ಲರಿಗೂ ಗೊತ್ತಿದೆ, ಹೌದಾ ಅಲ್ವಾ? ಎಸ್ಪೆಷಲಿ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್, ಸೊ LMO ಅಂತ ಹೇಳುವಂಥದ್ದು. ಸೊ LMO ಯಾಕೋಸ್ಕರ ಈಗ ಅಷ್ಟೊಂದು ಒಂದು ನ್ಯೂಸ್ ನಲ್ಲಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಅ ಹೈ ಪ್ಯೂರಿಟಿ ಆಕ್ಸಿಜನ್ which is used for medical treatment and is developed for use in the human body. ಸೊ ಹೆಚ್ಚಾಗಿ ಶಸ್ತ್ರಚಿಕಿತ್ಸೆ ಮಾಡುವಂತ ಸಂದರ್ಭದಲ್ಲಿ, ಶ್ವಾಸಕೋಶದಲ್ಲಿ ಏನಾದ್ರೂ ಉಸಿರಾಟಕ್ಕೆ ಸಂಬಂಧ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನು ರೋಗಿಗಳಿಗೆ ಇದನ್ನು ಸರಬರಾಜು ಮಾಡ್ತಿದ್ರು. ಆದ್ರೆ ಈ COVID-19 ಬಂದ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಆಸ್ಪತ್ರೆಗೆ ದಾಖಲಾದವರಿಗೆ ಈ ಒಂದು ಶ್ವಾಸಕೋಶದ ಒಂದು ಸಮಸ್ಯೆಗಳು ಇದ್ದ ಕಾರಣ ದೇ ರಿಕ್ವೈರ್ಡ್ ಮೋರ್ ಆಫ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್. ಸೊ ಹಾಗಾಗಿ ಇದರ ಬೇಡಿಕೆ ಬಹಳಷ್ಟಾಗಿ ಅಭಾವವು ಕೂಡ ಕಂಡು ಬಂದ ಕಾರಣ ಇಂತಹ ಕೆಲವೆಲ್ಲ ಸಮಸ್ಯೆಗಳಿಗೆ ಅದು ನಮ್ಮ ದೇಶದಲ್ಲಿ ಕಾರಣ ಆಯಿತು. ಅದಲ್ಲದೆ ಹಾಗಾಗಿ ನಾವು ಬೇರೆ ದೇಶಗಳಿಂದ ಇದನ್ನು ಈ ರೀತಿಯಾಗಿ ತೆಗೆದುಕೊಂಡು ಬರುವಂತ ಒಂದು ಪರಿಸ್ಥಿತಿಯಲ್ಲಿ ಉಲ್ಬಣ ಆಯಿತು. ಈಗ ಯಾಕೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್? ನಿಮಗೆಲ್ಲ ಗೊತ್ತಿದೆ, ಆಕ್ಸಿಜನ್ ಅಂತ ಹೇಳಿದ್ರೆ ಅದೊಂದು ಅನಿಲ, ಇಟ್ ಇಸ್ ಅ ಗ್ಯಾಸ್. ಇದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅಂದ್ರೆ ಯಾಕೆ? ಬೇಸಿಕಲಿ ಈ ಲಿಕ್ವಿಫಿಕೇಶನ್ ಇಟ್ ಎನೇಬಲ್ಸ್ ಇಟ್ ಸ್ಟೋರೇಜ್ ಇನ್ ಲಾರ್ಜ್ ವಾಲ್ಯೂಮ್ಸ್ ಅಂಡ್ ಇಸ್ ಈಸಿಯರ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ ಅದನ್ನು ಲಿಕ್ವಿಫೈ ಮಾಡುವಾಗ, ಅನಿಲ ರೂಪದಲ್ಲಿ ಅದನ್ನು ಲಿಕ್ವಿಫೈ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಥವಾ ಅದನ್ನು ಲಿಕ್ವಿಡಿಫಿಕೇಶನ್ ಮಾಡುವಾಗ ಇದನ್ನು ಹೆಚ್ಚಿನ ಒಂದು ವಾಲ್ಯೂಮ್ ಅಲ್ಲಿ ಅಥವಾ ಹೆಚ್ಚಿನ ಒಂದು ಅಂಶದಲ್ಲಿ ನಮಗೆ ಅದನ್ನು ಸ್ಟೋರೇಜ್ ಮಾಡ್ಲಿಕ್ಕೆ ಆಗ್ತದೆ ಅನಿಲಕ್ಕೆ ಹೋಲಿಸಿದ್ರೆ. ಹಾಗೂ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ಅದನ್ನು ಸರಬರಾಜು ಮಾಡ್ಲಿಕ್ಕೆ ಅದು ತುಂಬಾನೇ ಈಸಿ ಆಗ್ತದೆ. And the most popular method of producing liquid medical oxygen is by separation of oxygen in what are known as air separation units. So air separation units ನ ಮೂಲಕ ಈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಏನಿದೆ ಅದನ್ನು ಆನಂತರ ಅನಿಲ ರೂಪದ ಆಕ್ಸಿಜನ್ ರೂಪದಲ್ಲಿ ಅದನ್ನು ಬೇರ್ಪಡಿಸುವಂತ ಯೂನಿಟ್ಗೆ ಏರ್ ಸಪರೇಷನ್ ಯೂನಿಟ್ಸ್ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್. ಇನ್ನೊಂದು ಇದಕ್ಕೆ ಸಂಬಂಧಿಸಿದಾಗೆ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ಕ್ಲೂಡ್ಸ್ LMO ಆನ್ ದಿ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್. ಅಗತ್ಯ ಇರುವಂತಹ ಒಂದು
ಮೆಡಿಸನ್ಸ್ ಅಥವಾ ಔಷಧಿಗಳ ಒಂದು ಪಟ್ಟಿಯಲ್ಲಿ ಈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅದನ್ನು ವಿಶ್ವ ಆರೋಗ್ಯ ಸಂಸ್ಥೆ ತುಂಬಾ ಅಗತ್ಯತೆಗೆ ಸಂಬಂಧಿಸಿದ ಒಂದು ಔಷಧಿಯ ಪಟ್ಟಿಯಲ್ಲಿ ಅದನ್ನು ಸೇರ್ಕೊಂಡ್ಬಿಟ್ಟಿದೆ. ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಆಲ್ಸೋ ನಮ್ಮ ದೇಶಕ್ಕೆ ಸಂಬಂಧಿಸಿದ ಡ್ರಗ್ ಪ್ರೈಸಸ್ ಕಂಟ್ರೋಲ್ ಆರ್ಡರ್ ಆಫ್ 2013, liquid medical oxygen is also placed under the national list of essential medicines. ಸೊ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ಕೂಡ ರಾಷ್ಟ್ರೀಯ ಅಗತ್ಯತೆಗೆ ಸಂಬಂಧಿಸಿದ ಔಷಧಿಗಳ ಆ ಪಟ್ಟಿಯಲ್ಲಿ ಈ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ. ಈಗ ಇವತ್ತಿನ ಪ್ರಶ್ನೆ, ಓಕೆ, ಪ್ರಾಬಬಲ್ MCQs. ಇದು ಇವತ್ತು ಇಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ಇವತ್ತಿನ ಒಂದು ವಿಷಯಗಳಿಗೆ ಸಂಬಂಧಿಸಿದಾಗೆ ಕೆಲವು ಸ್ಟೇಟ್ಮೆಂಟ್ಸ್ ಗಳನ್ನು ನಾನಿಲ್ಲಿ ಹಾಕಿದ್ದೇನೆ. ಫಸ್ಟ್ ಕ್ವೆಶ್ಚನ್ ಹೀಗಿದೆ, ಐಡೆಂಟಿಫೈ ದ ವ್ಯಾಕ್ಸಿನ್. ಈಗ ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಇಸ್ ದ ನೇಮ್ ಗಿವನ್ ಟು ಆನ್ ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ COVID-19 ವ್ಯಾಕ್ಸಿನ್ ಕ್ಯಾಂಡಿಡೇಟ್. ಕ್ಯಾಂಡಿಡೇಟ್ ಅಲ್ಲ, ವ್ಯಾಕ್ಸಿನ್ ಅಂತ ನಾವು ಹೇಳುವ. ಓಕೆ, ಸೊ ಈ ವ್ಯಾಕ್ಸಿನ್ ಹೆಸರನ್ನು ನೀವಿಲ್ಲಿ ಐಡೆಂಟಿಫೈ ಮಾಡಬೇಕು. ಈ ವ್ಯಾಕ್ಸಿನ್ಗೆ ಹೆಸರು ಆಕ್ಸ್ಫರ್ಡ್ ನ ಆಸ್ಟ್ರಾಜೆನೆಕಾ COVID-19 ಅಥವಾ ಆಸ್ಟ್ರಾಜೆನೆಕಾ ಕಂಪನಿ ಅದು ಕೊಟ್ಟಿರುವಂತದ್ದು. COVID-19 ವ್ಯಾಕ್ಸಿನ್ ಅಂತ ಹೇಳುವಂತಹ ಈ ಒಂದು ವ್ಯಾಕ್ಸಿನಿಗೆ ಆಕ್ಸ್ಫರ್ಡ್ ನ ಆಸ್ಟ್ರಾಜೆನೆಕಾ ಕಂಪನಿಯವರು ಆ ಹೆಸರನ್ನು ಇಟ್ಟಿರುವಂತದ್ದು. ಸೆಕೆಂಡ್, ಇಟ್ ಈಸ್ ಟೆಕ್ನಿಕಲಿ ರೆಫರ್ಡ್ ಟು ಆಸ್ AZD1322 ಆರ್ CHADOX1 and COVID-19 ಅಂತ ಹೇಳಿಬಿಟ್ಟು ಇದು ಟೆಕ್ನಿಕಲ್ ಹೆಸರು ಅದರದ್ದು. ಮೂರನೇದು, it is a version of the vaccine developed by the University of Oxford in collaboration with Swedish British maker AstraZeneca. And fourth statement ಏನು ಹೇಳ್ತಿದೆ, Serum Institute of India is a manufacturing partner in India. ಓಕೆ, ಸೊ ನಿಮಗೆ ಈ 4 ಸ್ಟೇಟ್ಮೆಂಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ಕೋವಿಶೀಲ್ಡ್. ಪ್ಲೀಸ್ ರಿಮೆಂಬರ್, ಈಗ ನಮ್ಮ ದೇಶದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನು ಇದು ಮಾಡ್ತಾ ಇದ್ದಾರೆ, ಅಂದ್ರೆ ವ್ಯಾಕ್ಸಿನ್ ರೂಪದಲ್ಲಿ ಎಲ್ರಿಗೂ ಕೊಡ್ತಾ ಇದ್ದಾರೆ. ಕೋವಿಶೀಲ್ಡ್ ನಲ್ಲಿ ಭಾರಿ ವ್ಯತ್ಯಯ ಉಂಟಾಗಿರುವ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸೊ ಇದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಾವೊಂದು ತಿಳ್ಕೊಳ್ಳುವಂತ ಯತ್ನ ಮಾಡುವ. ಇಟ್ ಈಸ್ ದ ನೇಮ್ ಗಿವನ್ ಟು ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ COVID-19 ವ್ಯಾಕ್ಸಿನ್. ಸೊ ಇದನ್ನು ಆಕ್ಸ್ಫರ್ಡ್ ನಲ್ಲಿರುವಂತಹ ಒಂದು ಸಂಸ್ಥೆ ಆಸ್ಟ್ರಾಜೆನೆಕಾ ಅಂತ ಹೇಳುವಂತಹ ಈ ಸಂಸ್ಥೆ ಈ ಒಂದು ಹೆಸರನ್ನು ಇದಕ್ಕೆ ಸೂಚಿಸಿದೆ. ಕೋವಿಶೀಲ್ಡ್ ಅಂತ ಹೇಳುವಂತಹ ಈ ವ್ಯಾಕ್ಸಿನ್ಗೆ ಹೆಸರನ್ನು ಸೂಚಿಸಿದೆ. ಇಟ್ ಈಸ್ ಟೆಕ್ನಿಕಲಿ ರೆಫರ್ಡ್ ಟು ಆಸ್ AZ1322 ಆರ್ ದಿಸ್ ನೇಮ್. ಸೊ ಈ ಹೆಸರಿಗೆ ಟೆಕ್ನಿಕಲ್ ಆಗಿರುವಂತಹ ಹೆಸರನ್ನು ಈ ರೀತಿಯಾಗಿ ಅದು ಇರುವಂತದ್ದು ಕೋವಿಶೀಲ್ಡ್ಗೆ. ಎರಡನೇದು, ಈ ವ್ಯಾಕ್ಸಿನ್ ಅನ್ನು ಕೋವಿಶೀಲ್ಡ್ ಎಂಬ ವ್ಯಾಕ್ಸಿನ್ ಅನ್ನು ಸ್ವೀಡಿಶ್ ಬ್ರಿಟಿಷ್ ಡ್ರಗ್ ಮೇಕರ್ ಆಸ್ಟ್ರಾಜೆನೆಕಾ, ಸೊ ಇದು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ನಲ್ಲಿ ಕಾರ್ಯಾಚರಣೆ ಮಾಡುವಂತಹ ಒಂದು, ಅಂದ್ರೆ ಬ್ರಿಟನ್ ಅಲ್ಲಿ ಇರುವಂತಹ ಒಂದು ಸಂಸ್ಥೆ ಇದು. ಬೇಸ್ ಇವರದು ಸ್ವೀಡಿಶ್ ಆದ್ರೂ ಕೂಡ ಸ್ವೀಡಿಶ್ ಬ್ರಿಟಿಷ್ ಡ್ರಗ್ ಮೇಕರ್. ಸೊ ಹಾಗಾಗಿ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ನಲ್ಲಿ ಇವರ ಒಂದು ಅಂದ್ರೆ ಇವರ ಸಂಸ್ಥೆಯು ಅಲ್ಲಿ ರನ್ ಆಗ್ತಾ ಇದೆ, ಅವರನ್ನು ನಡ್ಸ್ಕೊಳ್ತಾ ಇದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಆಸ್ಟ್ರಾಜೆನೆಕಾ. ಆಸ್ಟ್ರಾಜೆನೆಕಾ ಅವರು ಈ ಒಂದು ಕೋವಿಶೀಲ್ಡ್ ಎಂಬ ಒಂದು ವ್ಯಾಕ್ಸಿನ್ಗೆ ಸಂಬಂಧಿಸಿದಾಗೆ ಇರುವಂತಹದ್ದು ಕಂಪನಿಯ ಹೆಸರು. ಇನ್ನೊಂದು, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಇನ್ ಇಂಡಿಯಾ. ಇದು ಕೂಡ ಕರೆಕ್ಟ್. ಸೊ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ ಪೂನಾದಲ್ಲಿರುವಂತಹ ಈ ಸಂಸ್ಥೆ ಈ ಕೋವಿಶೀಲ್ಡ್ ಎಂಬ ಈ ಒಂದು ವ್ಯಾಕ್ಸಿನ್ಗೆ ಸಂಬಂಧಿಸಿದಾಗೆ ಸಹ ಒಂದು ಉತ್ಪಾದಕರಾಗಿ ಇದು ಕಾರ್ಯನಿರ್ವಹಿಸುವಂತದ್ದು. ಇಸ್ ಇಟ್ ಕ್ಲಿಯರ್? ಸೊ ಈ ಎಲ್ಲ ಆಸ್ಪೆಕ್ಟ್ಸ್ ಗಳಿಗೆ ರಿಲೇಟೆಡ್ ಆಗಿರುವಂತಹ ವ್ಯಾಕ್ಸಿನ್ ನ ಹೆಸರು ಯಾವುದು ಅಂತ ಹೇಳಿದ್ರೆ ಕೋವಿಶೀಲ್ಡ್. ಕೋವ್ಯಾಕ್ಸಿನ್ ಎಂಬುದು ನಮ್ಮ ಭಾರತಕ್ಕೆ ಸಂಬಂಧಿಸಿದ ಒಂದು ಇಂಡಿಜಿನಿಯಸ್ ಪ್ರೊಡಕ್ಷನ್ಸ್. ಹಾಗಾಗಿ ಇಲ್ಲಿ ಕರೆಕ್ಟ್ ಉತ್ತರ ಇಟ್ ಇಸ್ ಕೋವಿಶೀಲ್ಡ್. ಎರಡನೇದು ನೋಡಿ, ವಿಚ್ ವ್ಯಾಕ್ಸಿನ್ ಅಗೇನ್ಸ್ಟ್ COVID-19 became the first vaccine to be granted an emergency use list from the World Health Organization? So ಇಲ್ಲಿ the right answer is Comirnaty. ಓಕೆ, ಕೋಮಿರ್ನಾಟಿ ಅಂತ ಹೇಳಿದ್ರೆ ನಾನು ಆಗ ಹೇಳಿದಾಗೆ ಫೈಸರ್ ಬಯೋಎನ್ಟೆಕ್ ಅವರ ಒಂದು ನೇತೃತ್ವದಲ್ಲಿ ಉತ್ಪಾದನೆಗೊಂಡಿರುವಂತಹ ಒಂದು ವ್ಯಾಕ್ಸಿನ್ ಇದು ಕೋಮಿರ್ನಾಟಿ ಅಂತ ಹೇಳಿ. ಇದಕ್ಕೆ ಕಮರ್ಷಿಯಲ್ ಹೆಸರಿದೆ, ಬ್ರ್ಯಾಂಡ್ ನೇಮ್ ಅಲ್ಲಿ ಅದನ್ನು ಸೆಲ್ ಮಾಡ್ತಾ ಇದ್ದಾರೆ. ಸೊ US ಬೇಸ್ಡ್ ಫರ್ಮ್ ಆಗಿರುವಂತಹ ಫೈಸರ್ ಮತ್ತು ಜರ್ಮನಿಯ ಬಯೋಎನ್ಟೆಕ್ ಎಂಬ ಕಂಪನಿಗಳು ಈ ಒಂದು ವ್ಯಾಕ್ಸಿನ್ ಅನ್ನು ಸಿದ್ಧಪಡಿಸಿಕೊಂಡಿದೆ. ಹಾಗೂ ಇದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಎಮರ್ಜೆನ್ಸಿ ಯೂಸ್ ಲಿಸ್ಟ್ ಮಾನ್ಯತೆ ಪಡೆದಂತ ಪ್ರಥಮ ವ್ಯಾಕ್ಸಿನ್ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, The India Biodiversity Award is a joint initiative by ಭಾರತದ ಜೀವ ವೈವಿಧ್ಯತೆಗೆ ಸಂಬಂಧಿಸಿದ ಪ್ರಶಸ್ತಿಯು ಇದು ಯಾವ ಜಂಟಿ
ಸಹ ಸಂಸ್ಥೆಗಳ ಒಂದು ಇನಿಷಿಯೇಟಿವ್ ಆಗಿದೆ ಅಥವಾ ಒಂದು ಉಪಕ್ರಮ ಆಗಿದೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಸೊ ಆಫ್ ಕೋರ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಒಂದು ಸಚಿವಾಲಯದ ನೇತೃತ್ವದ ಜೊತೆಯಲ್ಲಿ ರಾಷ್ಟ್ರೀಯ ಜೀವ ವೈವಿಧ್ಯತೆ ಪ್ರಾಧಿಕಾರ ಹಾಗೂ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಜಂಟಿಯಾಗಿ ಇದು ಪ್ರಾಯೋಜನೆಗೊಂಡಿರುವಂತಹ ಒಂದು ಪ್ರಶಸ್ತಿ, ಇಂಡಿಯಾ ಬಯೋಡೈವರ್ಸಿಟಿ ಅವಾರ್ಡ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Yes, next question. Shaji NM is fondly called as a Tuberman of Kerala, who has been awarded the India Biodiversity Award 2021 in which of the following category? So Shaji NM ಅವರನ್ನು ಟ್ಯೂಬರ್ಮ್ಯಾನ್ ಆಫ್ ಕೇರಳ ಅಂತ ಏನ್ ಕರೀತಾರೆ, ಇವರಿಗೆ ಇಂಡಿಯಾ ಬಯೋಡೈವರ್ಸಿಟಿ ಪ್ರಶಸ್ತಿ 2021 ಏನು ಅವರಿಗೆ ಆ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ. ಇದು ಯಾವ ಕೆಳಕಂಡ ಕ್ಯಾಟಗರಿಯಲ್ಲಿ ಅಥವಾ ಒಂದು ವಿಭಾಗದಲ್ಲಿ ಅವರು ಈ ಪ್ರಶಸ್ತಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ? ಸೊ ಇಲ್ಲಿ ಆಪ್ಷನ್ಸ್ ಗಳಿದೆ. ಸೊ ಆಗ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕನ್ಸರ್ವೇಷನ್ ಆಫ್ ಡೊಮೆಸ್ಟಿಕೇಟೆಡ್ ಸ್ಪೀಶೀಸ್, ಸ್ಥಳೀಯ ಪ್ರಭೇದಗಳ ಸಂರಕ್ಷಣೆಗೆ ಸಂಬಂಧಿಸಿದಾಗೆ ಇವರಿಗೆ ಆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಈ ಕೆಳಕಂಡ 3 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಶಾಜಿ NM has received the Plant Genome Savior Reward of 2015. ಸೊ ಶಾಜಿ NM ಅವರಿಗೆ ಪ್ಲಾಂಟ್ ಜೆನೋಮ್ ಸೇವಿಯರ್ ರಿವಾರ್ಡ್ ಅಂತ ಹೇಳುವಂತ ಪ್ರಶಸ್ತಿಯು 2015ರಲ್ಲಿ ಸಿಕ್ಕಿದೆ. ಹಿ ರಿಸೀವ್ ದ ಇಂಡಿಯನ್ ಬಯೋಡೈವರ್ಸಿಟಿ ಅವಾರ್ಡ್ 2020. ಇವರು ಭಾರತೀಯ ಜೀವ ವೈವಿಧ್ಯತೆಯ ಪ್ರಶಸ್ತಿ 2020 ಪಡ್ಕೊಂಡ್ಬಿಟ್ಟಿದ್ದಾರೆ. ಹಿ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಟ್ಯೂಬರ್ ಮ್ಯಾನ್ ಆಫ್ ಇಂಡಿಯಾ. ಇವರನ್ನು ಟ್ಯೂಬರ್ ಮ್ಯಾನ್, ಭಾರತದ ಟ್ಯೂಬರ್ ಮ್ಯಾನ್ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಕರೆಕ್ಟ್ ಉತ್ತರ ಯಾವುದು? ಸೊ ಇಲ್ಲಿ ಗಮನಿಸಿದ್ರೆ ಅಫ್ ಕೋರ್ಸ್ ದಿಸ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್. ಶಾಜಿ NM ಅವರಿಗೆ ಪ್ಲಾಂಟ್ ಜೆನೋಮ್ ಸೇವಿಯರ್ ರಿವಾರ್ಡ್ ಅಂತ ಹೇಳುವಂತಹ ಪ್ರಶಸ್ತಿ 2015ರಲ್ಲಿ ಈ ಒಂದು ಡೆಲ್ಲಿ ಬೇಸ್ಡ್ ಸಂಸ್ಥೆಯವರಿಗೆ ನೀಡಿದೆ. ಹಿ ರಿಸೀವ್ ದ ಇಂಡಿಯನ್ ಬಯೋಡೈವರ್ಸಿಟಿ ಅವಾರ್ಡ್ 2021, ನಾಟ್ 2020. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಗೋಸ್ ರಾಂಗ್. ಹಿ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಟ್ಯೂಬರ್ಮನ್ ಆಫ್ ಇಂಡಿಯಾ ಅಲ್ಲ, ಬಟ್ ಆಫ್ ಕೇರಳ. ಸರ್ನು ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗ್ತದೆ. ಸೊ ಆಫ್ ಕೋರ್ಸ್ ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ಹಿಂದೂ ಅನಾಲಿಸಿಸ್ ಮತ್ತು ಅದಕ್ಕೆ ಸಂಬಂಧಿಸಿದ MCQs ಗಳಿಗೆ ಸಂಬಂಧಿಸಿದ ಹಾಗೆ. ಥ್ಯಾಂಕ್ ಯು.